ನನ್ನ ಹಸ್ಬೆಂಡಿಗೆ ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅಪ್ಪ ಏರ್ ಇಂಡಿಯಾ ಲಂಡನ್ ಅವರೇ ಹೋಗ್ಬಿಡ್ರೋ. ನಾನು ಆ್ಯಕ್ಚುಲಿ ಇವತ್ತೊಂದು ಹೊಸ ಲೊಕೇಶನಲ್ಲಿದ್ದೀನಿ. ಈ ನಿದ್ದೆ ಬದುಕಿಗೆ ಇವತ್ತು ನಿದ್ದೆನೇ ಆಗಲ್ವಲ್ಲಪ್ಪ. ಎಷ್ಟು ಚಳಿ. ಅಮ್ಮ ಕೊನೆಗೆ ಹೋಗ್ತಾ ಹಿಂಗೆ ಬಾಯ್ ಅಂತ ಹೇಳಿದಾಗ ಏನೋ ಒಂಥರ ಬೇಜಾರಾಯ್ತು. ಗೂಚಿ, ಡಿಯೋರ್ ಎಲ್ಲ ಒಂದಿನ ತಗೊಳ್ಳೋಣ. ಹಾಗೂ ಪಾಯಸ, ಬೋಂಡ, ರೋಟಿ, ರೈಸ್. ಇಸ್ತಾಂಬುಲ್ ಏರ್ಪೋರ್ಟ್ ಇಲ್ಲೆಲ್ಲ ಅಷ್ಟು ಬೆಳಗಿದೆ ಅಲ್ಲ, ನನಗೆ ಗೊತ್ತಾಗ್ತಿಲ್ಲ. ಅದೊಂದು ನನಗೆ ತುಂಬ ಟೆನ್ಷನ್ ಆಗ್ತಿದೆ ಇವಾಗ. ಪಿಕ್ಚರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಏನು ಗೊತ್ತಾ, ಎಲ್ಲರೂ ಸೇರಿ ನಾವೊಂದು ಸ್ಟೆಪ್ ಹಾಕ್ಲೇಬೇಕು. ಇಷ್ಟು ಬ್ಯಾಗ್ನ 2 ಸಲ ಚೆಕ್-ಇನ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಅರ್ಪಿತಾ ತೆಲಿಕಾರ್. ನಾನು ಆ್ಯಕ್ಚುಲಿ ಇವತ್ತೊಂದು ಹೊಸ ಲೊಕೇಶನಲ್ಲಿದ್ದೀನಿ. ಇಟ್ಸ್ ಏರ್ಪೋರ್ಟ್. ಸೊ ಬ್ಯಾಂಗ್ಳೂರಿಂದ 3 ಫ್ಲೈಟ್ ಚೇಂಜ್ ಮಾಡಿಕೊಂಡು ನಾನೊಂದು ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು. ಆದರೆ ಇದು ನನ್ನ ಫಸ್ಟ್ ಟೈಮ್ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇರೋದು. ನಾನು ಈವನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿರೋದೇ ಒಂದು 2 ಸಲ ಅಷ್ಟೇ. ಬಟ್ ಗೊತ್ತಿಲ್ಲ ಏನೇನು ಮಾಡ್ತೀನಿ, ರೀಚ್ ಆಗ್ತೀನೋ ಇಲ್ಲೋ. ನನ್ನ ಹಸ್ಬೆಂಡ್ಗೆ ಅದೇ ಡೌಟ್ ಇದೆ, ನಾನು ರೀಚ್ ಆಗ್ತೀನೋ ಇಲ್ಲೋ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅವನಿಗೆ. ಬಟ್ ನಾವು ರಾಂಗ್ ಪ್ರೂವ್ ಮಾಡಲೇಬೇಕು. ನಾವು ಸೇಫಾಗಿ ಇವತ್ತು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋಣ. ಆ್ಯಂಡ್ ಸೊ ನನ್ನ ಜರ್ನಿ ಹೇಗಿರುತ್ತೆ, ನಾನು ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಿದ್ದೀನಿ, ಏನೇನು ತಿಂತೇನೆ ಎಲ್ಲ ಅದು ನಿಮಗೆ ಅಪ್ಡೇಟ್ ಮಾಡ್ಕೊತಾ ಹೋಗ್ತೇನೆ. ಸೊ ನಾನು ನನ್ನ ಟಿಕೆಟಲ್ಲಿ ನನ್ನ ನಂಬರ್ನ ನೋಡಿಕೊಂಡು ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಿಮಗೆ ಎಂಟರ್ ಆಗಿದ ತಕ್ಷಣ ನಿಮಗಲ್ಲಿ ನಿಮ್ಮ ಟಿಕೆಟ್ನ ಚೆಕ್ ಮಾಡಿ ಹೊರಗಡೆ ಅವರು ನಿಮಗೆ ಒಳಗಡೆ ಬಿಡ್ತಾರೆ. ಅಲ್ಲೊಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನಲ್ಲಿ ಯಾವ ಕೌಂಟರ್ ಅಂತ ಮೆನ್ಷನ್ ಮಾಡಿರುತ್ತೆ, ನಿಮ್ಮ ಫ್ಲೈಟ್ ನಂಬರ್ಗೆ ಯಾವ ಕೌಂಟರ್ ಅಂತ ಮೆನ್ಷನ್ ಆಗಿರುತ್ತೆ. ಆ ಕೌಂಟರ್ಗೆ ನೀವು ಹೋಗಿ ನಿಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್-ಇನ್ ಮಾಡಿ. ಸೊ ಆ್ಯಸ್ ಎ ಫಸ್ಟ್ ಸ್ಟೆಪ್ ಯಾವಾಗಲೂ ನಮ್ಮ ಫ್ಲೈಟ್ ಯಾವುದು ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ನನ್ನ ಫ್ಲೈಟ್ ಇರೋದು ಇದು 6283. ಸೊ ಇಲ್ಲಿ ಕೌಂಟರ್ ಇದೆ. ಸೊ ಆ ಕೌಂಟರ್ 25 to 33. ಸೊ ಆ ಕೌಂಟರ್ಗೆ ನಾನು ಫಸ್ಟ್ ಹೋಗಬೇಕು. ನೀವು ಮುಂದಕ್ಕೆ ಬಂದು ಸೆಕ್ಯೂರಿಟಿ ಚೆಕ್-ಇನ್ ಮಾಡಬೇಕು. ಸೆಕ್ಯೂರಿಟಿ ಚೆಕ್-ಇನ್ ಇನ್ ದ ಸೆನ್ಸ್, ನೀವು ಫ್ಲೈಟ್ ಒಳಗೆ ಯಾವ್ಯಾವ ಬ್ಯಾಗ್ಗಳನ್ನ ತೊಗೊಂಡು ಹೋಗ್ತೀರಾ, ಬ್ಯಾಗ್ಗಳಲ್ಲಿ ಏನೇನು ಐಟಮ್ಸ್ ಇರೋದು ಅದನ್ನೆಲ್ಲ ಪ್ರಾಪರಾಗಿ ಚೆಕ್ ಮಾಡ್ತಾರೆ. ದ್ಯಾಟ್ ಈಸ್ ಸೆಕ್ಯೂರಿಟಿ ಚೆಕ್-ಇನ್. ಇಟ್ಸ್ ಎ ಡೊಮ್ಯಾಸ್ಟಿಕ್ ಒನ್. ನೆಕ್ಸ್ಟ್ ಇಮಿಗ್ರೇಷನ್ ಚೆಕ್ ಇರಲ್ಲ. ಇಂಟರ್ನ್ಯಾಷನಲ್ ಆಗಿದ್ದರೆ ಇಮಿಗ್ರೇಷನ್ ಚೆಕ್ ಕೂಡ ಇರುತ್ತೆ. ಸೊ ನಂದು ಬ್ಯಾಗ್ ಚೆಕ್-ಇನ್ ಆಗಿದೆ, ಸೆಕ್ಯೂರಿಟಿ ಚೆಕ್-ಇನ್ ಆಗಿದೆ. ನಾನು ಫಸ್ಟ್ ಆ್ಯಕ್ಚುಲಿ ಡೊಮ್ಯಾಸ್ಟಿಕ್ ಹೋಗ್ತಾ ಇದ್ದೀನಿ. ಫಸ್ಟ್ ಮುಂಬೈ ರೀಚ್ ಆಗಬೇಕು ನಾನು. ಮುಂಬೈಯಿಂದ ನಂದು ಇಂಟರ್ನ್ಯಾಷನಲ್ ಫ್ಲೈಟ್ ಇದೆ. ಸೊ ಈಗ ಬ್ಯಾಂಗ್ಳೂರಲ್ಲಿ ಬಂದು ಬಿಫೋರ್ ನಾನು ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ ಏನಾದರೂ ತಿನ್ಕೊಳ್ಳೋಣ ಅಂತ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದಾನೆ. ನಾನಿಲ್ಲಿ ಟಿಫನ್ ಸೆಂಟರಲ್ಲಿದ್ದೀನಿ. ಇಲ್ಲಿ ಏನೂ ಇಲ್ಲ, ಜಸ್ಟ್ ಬಿರಿಯಾನಿ ಇದೆ, ಮೀಲ್ ಇದೆ. ಸೊ ನನಗೆ ಮಾರ್ನಿಂಗ್ವರೆಗೂ ಸಸ್ಟೈನ್ ಆಗೋವಂಥ ಏನಾದರೂ ಒಂದು ಚೆನ್ನಾಗಿ ತಿನ್ನಬೇಕು ಅಂತ ವಿತೌಟ್ ಎನಿ ಆಪ್ಷನ್ ಐ ಹ್ಯಾವ್ ಆರ್ಡರ್ಡ್ ಮೀಲ್, ವೆಜ್ ಮೀಲ್. ಲೆಟ್ಸ್ ಸಿ ಅದು ಹೇಗಿರುತ್ತೆ ಅಂತ. ಹೋಪ್ಸೋ ಚೆನ್ನಾಗಿರಲಿ. ಹೊರಗಡೆ ಫುಡ್ ತಿಂದೆ ಎಷ್ಟೋ ದಿನವೇ ಆಗೋಯಿತು. ಲೆಟ್ಸ್ ಸಿ, ನೋಡೋಣ. ಆ್ಯಕ್ಚುಲಿ ಪೇಂಟಿಂಗ್ಸ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಫ್ರೇಮ್ಸ್ಗಳು, ಈ ವಿಗ್ರಹ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನ್ನ ಬ್ಯಾಡ್ ಆ್ಯಕ್ಚುಲಿ ಇದು ಮೀಲ್ 600 rupeesಗೆ. ಸೊ ಇಲ್ಲಿ ರಸಮ್ ಕೊಟ್ಟಿದ್ದಾರೆ ಆ್ಯಂಡ್ ಪಾಪಡ್ ಕೊಟ್ಟಿದ್ದಾರೆ. ಇಟ್ಸ್ ಗುಡ್. ಲೆಟ್ಸ್ ಸಿ, ಬೇಗ ಊಟ ಮಾಡಿ ಪಟ ನಾವು ಹೋಗೋಣ. ಆ್ಯಕ್ಚುಲಿ ಟೈಮ್ ಆಗ್ತಾ ಇದೆ. 12ಗೆ ನನ್ನ ಫ್ಲೈಟು. ಇವಾಗ 10:50 ಆಗಿದೆ. ಬೇಗ ಒಂದು 10 ನಿಮಿಷದಲ್ಲಿ ಊಟ ಮಾಡಿ ಹೊರಡೋಣ. ಆ್ಯಕ್ಚುಲಿ ಮೀಲ್ ಅಂತೂ ಎಮ್ಮಿಯಾಗಿ ಕಾಣಿಸ್ತದೆ. ತುಂಬ ವೆರೈಟೀಸ್ ಇದೆ. ಸುಮಾರು ಒಂದು 4-5 ಕರಿ, ಸಾಗು, ಪಾಯಸ, ಬೋಂಡ, ರೋಟಿ, ರೈಸ್. ಆ್ಯಕ್ಚುಲಿ ಇಟ್ಸ್ ಮೋರ್ ದ್ಯಾನ್ ವರ್ತ್ ಇಟ್. ಐ ಆಮ್ ಫೀಲಿಂಗ್ ಇಟ್ಸ್ ಗುಡ್, ನಾಟ್ ಬ್ಯಾಡ್. ಅಂದರೆ ನನಗೆ ಈ ಕಾಫಿ ಜಸ್ಟು ಬ್ರೆಡ್ ಅದನ್ನು ತಿನ್ಕೊಂಡಿರೋಕ್ಕಾಗಲ್ಲ. ಸೊ ಐ ಆಮ್ ಈಟಿಂಗ್ ಪ್ರಾಪರ್ ಫುಡ್. ನೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ಸೇರಿ ನಾವೊಂದು ಸ್ಟೆಪ್ ಹಾಕಲೇಬೇಕು.
ಯಾಕಂತ ಅಂದರೆ ಫಸ್ಟ್ ಲೆವೆಲ್ ಕಂಪ್ಲೀಟೆಡ್. ಬ್ಯಾಂಗ್ಳೂರ್ ಟು ಮುಂಬೈ ಬಂದಾಗಿದೆ. ಆ್ಯಕ್ಚುಲಿ ಇಲ್ಲಿ ರೀಚ್ ಆಗಿದ್ದು ಆಲ್ಮೋಸ್ಟ್ 2 o'clock ಆಗಿತ್ತು. ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ ಇರೋದು 6:30ಗೆ. ದಟ್ಸ್ ಅನ್ ಇಂಟರ್ನ್ಯಾಷನಲ್ ಫ್ಲೈಟ್. ಸೊ ಬ್ಯಾಗ್ ಚೆಕ್-ಇನ್ ಎಲ್ಲ ಮಾಡಿ ಆಗಿದೆ ಆ್ಯಂಡ್ ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಮಾಡಿದ್ದೀನಿ. ಇಮಿಗ್ರೇಷನ್ ಇತ್ತು, ಅಂದರೆ ನಮ್ಮ ವೀಸಾ, ನಾವು ಯಾಕೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ. ನನ್ನ ಫ್ಲೈಟ್ ಇರೋದು ಮಾರ್ನಿಂಗ್ 6:30ಗೆ. ಬಟ್ ನಾನೊಂಥರ ನಿದ್ದೆ ಬಡ್ಕಿ. ನಾನು ಏನಾದರೂ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡ್ರೂ ಸಹಿತ ಪಕ್ಕಾ ನಾನು ಹೇಳಲ್ಲ, ನನಗದು ಕೇಳಿಸಲ್ಲ. ಸೊ ನನ್ನ ಫ್ಲೈಟ್ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ನಾನು ಬೆಳಗ್ಗಿನ ಜವಾರೂವರೆವರೆಗೂ, ಐ ಮೀನ್ ಬೋರ್ಡಿಂಗ್ ಮೋಸ್ಟ್ಲಿ 5:30ಗೆ, ಟಿಕೆಟಲ್ಲಿ ನೋಡಿದ ನೆನಪು 5:30ಗಂತೂ ಬಿಡ್ತಾರೆ. ಅಲ್ಲಿವರೆಗೂ ಹಿಂಗೆ ಕಣ್ಣು ಬಿಡ್ಕೊಂಡು ಕೂತಿರ್ಬೇಕು. ಈ ನಿದ್ದೆ ಜಾಸ್ತಿ ಮಾಡೋರಿಗೆ ಇದೊಂದು ಪ್ರಾಬ್ಲಮ್. ಯಾರು ಎಷ್ಟೇ ಬಡ್ಕೊಂತ ಇದ್ರು, ಇದು ನಿಮ್ಮ ಲಾಸ್ಟ್ ಕಾಲ್ ಅಂತಂದ್ರೆ ನಾನು ಎದ್ದೇಳಲ್ಲ. ಅಲಾರಾಮ್ ಎಷ್ಟೇ ಓಡ್ಕೊಂಡ್ರೂ ನಾನು ಹೇಳಲ್ಲ. ಸೊ ಬೆಟರ್ ಕಣ್ಣು ಬಿಡ್ಕೊಂಡು ವೆಯ್ಟ್ ಮಾಡೋದು ಎಷ್ಟೋ ಒಳ್ಳೆಯದು. ಯಾಕಂತಂದರೆ ಆ ಫ್ಲೈಟ್ ಆಲ್ಮೋಸ್ಟ್ 7 hours ಇದೆ. ಸೊ ಅಲ್ಲಿ ಮಲ್ಕೊತೀನಿ ಆರಾಮಾಗಿ, ಪರವಾಗಿಲ್ಲ. ಬಟ್ ಈ ಗ್ಯಾಪನ್ನ ಹೆಂಗಾದರೂ ಏನಾದರೂ ಮಾಡಿ ಫಿನಿಷ್ ಮಾಡಬೇಕು. ಸೊ ನೆಕ್ಸ್ಟ್ ನಾವು ಟರ್ಕಿ ಇಸ್ತಾಂಬುಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಫ್ಲೈಟ್ ತೊಗೊಂಡೋಗ್ಬೇಕು. ಬಟ್ ಈ ನಿದ್ದೆ ಬಡಕಿಗೆ ಇವತ್ತು ನಿದ್ದೆನೇ ಆಗಲ್ವಲ್ಲಪ್ಪ. ಆ ಸ್ಟಾರ್ಬಕ್ಸಲ್ಲಿ ಆ್ಯಕ್ಚುಲಿ 1 ಟೀ ತೊಗೊಂಡೆ. ಕಾಫಿ ತೊಗೊಂಡ್ರೆ ಮತ್ತು ನಿದ್ದೆ ಬರಲ್ಲ, ಫುಲ್ ಫ್ಲೈಟಲ್ಲೂ ಮಲಗಲ್ಲ ನಾನು ಆಮೇಲೆ ಅಂತ ಅಟ್ಲೀಸ್ಟ್ ನಾನು ಟೀ ತೊಗೊಳ್ಳೋಣ ಅಂತ ಟೀ ತೊಗೊಂಡೆ. ಅಬ್ಬಾ ಏನು ಶುಗರ್ ಹಾಕಿದನು ಗುರು, ತಲೆಯೆಲ್ಲ ಗಿಮ್ಮಂದೋಯ್ತು. ನಂಗೆ 2 ಸಿಪ್ ಕುಡಿಯೋಷ್ಟೊತ್ತಿಗೆ ಸಾಕಾಗಿ ಅಲ್ಲೇ ಅರ್ಧ ಬಿಟ್ಟು ಓಡ್ಕೊಂಬಂದೆ. ಹಾಕಬೇಕು ಅಷ್ಟೊಂದು ಶುಗರ್ ಹಾಕೋದು. ಏರ್ ಇಂಡಿಯಾ ಲಂಡನ್ ಅವರೇ ಹೋಗಿ ಫಸ್ಟ್, ಇಲ್ಲ ಅಂತಂದರೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಿದ್ದೆ ಬಡಿಕೆ ಟೈಮ್ ಪಾಸ್ ಮಾಡಬೇಕಂದ್ರೆ ಇವಾಗ ಏನು ಮಾಡಬೇಕು, ವೀಡಿಯೋ ಮಾಡಬೇಕು, ನಿಮ್ಗಳ ಜೊತೆ ಮಾತಾಡಬೇಕು, ಹಾಗೆ ಟೈಮ್ ಪಾಸ್ ಮಾಡೋಕ್ಕೆ ಸಾಧ್ಯ. ನಾನು ಇನ್ನು ಹೆಂಗೂ ನಾನು ಟೈಮ್ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಎಲ್ಲರೂ ನನ್ನ ಬಕ್ವಾಸ್ನ ಸಹಿಸ್ಕೊಳ್ಳಿ ದಯವಿಟ್ಟು. ಬೇಸಿಕಲಿ ನಂಗೆ ಇವ್ರು ಯಾವ ವೀಡಿಯೋನೇ ಮಾಡೋಕೆ ಬಿಡುತ್ತಲ್ವ. ಏರ್ ಇಂಡಿಯಾ ಲಂಡನ್ ಅವರೇ ಹೋಗ್ಬಿಡ್ರೋ, ಇವ್ರು ಅವಾಗಿಂದ ಕೂಗ್ದವ್ರೆ, ಹೋಗ್ರೋ ಪ್ಲೀಸ್ ಹೋಗಿ. ಸೊ ನಾನು ಮುಂಚೆ ಹೇಳ್ದಂಗೆ ಬೇರೆ ವಿಡಿಯೋಲ್ಲಿ ಫ್ರಮ್ ಪಾಸ್ಟ್ 3 months ವಿ ಬೋತ್ ಆರ್ ಇನ್ ಲಾಂಗ್ ಡಿಸ್ಟೆನ್ಸ್. ಸೊ ಫೈನಲಿ ಅದು ಎಂಡ್ ಆಗ್ತಾ ಇದೆ ನಾಳೆಗೆ. ಲೆಟ್ಸ್ ಸಿ. ಐ ಆಮ್ ಎಕ್ಸೈಟೆಡ್ ಟು ಅವನನ್ನು ನೋಡೋದಕ್ಕೆ. ಬಟ್ ಮನೆಯಿಂದ ಹಾಗೆ ಹೊರಗೆ ಬರ್ತಾ ಥರ ಬೇಜಾರಾಗ್ತಾಯಿತ್ತು. ಅಂದರೆ ಇಂಡಿಯಾ, ನಮ್ಮ ಜನ, ಅದೇನೋ ಒಂಥರ ಎಮೋಷನ್ ಇದೆ ಆ್ಯಕ್ಚುಲಿ. ಎಲ್ಲೇ ಏನೇ ಹೋದರೂ ಅದೊಂಥರ ಬೇಜಾರಾಗೇ ಆಗತ್ತೆ ಯಾವಾಗ್ಲೂ. ಸೊ ಅಮ್ಮ ಕೊನೆಗೆ ಹೋಗ್ತಾ ಹಿಂಗೆ ಬಾಯ್ ಅಂತ ಹೇಳಿದಾಗ ಏನೋ ಒಂಥರ ಬೇಜಾರಾಯ್ತು ಆ್ಯಕ್ಚುಲಿ. ಸೊ ಅಂದರೆ ಫ್ಲೈಟ್ ಹತ್ರ ಬಿಡಕ್ಕೆ ಬಂದಿದ್ರು. ಸೊ ಹೋಗ್ತಾ ಹಿಂಗೆ ಬಾಯ್ ಅಂದ್ರೆ ಅದೇನೋ ಒಂಥರ ಇಟ್ ವಾಸ್ ನಾಟ್ ಕಾಮನ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಒಂಥರ ಮಿಕ್ಸ್ಡ್ ಎಮೋಷನ್ಸ್. ನೆಕ್ಸ್ಟ್ ಹೋಗಬೇಕು, ಏನಾಗುತ್ತೆ ಏನೂ ಗೊತ್ತಿಲ್ಲ. ಬಟ್ ಆ ಪ್ಲೇಸಿಂದ ಹೋಗ್ತಾ ಏನೋ ಸಮಥಿಂಗ್ ವಾಸ್ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಒಂದು ಖುಷಿನೂ ಇತ್ತು, ಅವನನ್ನು ಮೀಟ್ ಮಾಡ್ತಾ ಇದ್ದೀನಿ ಅಂತ.
ಅಂದರೆ ಇಷ್ಟು ದಿನ ನಾನೇನು ಅಂದ್ಕೊಂಡಿದ್ದೆ, ಹೀ ಈಸ್ ಮೋರ್ ಅಟ್ಯಾಚ್ ಟು ಮೀ. ಅಂದರೆ ನಾನು ಅಟ್ಯಾಚ್ ಇದ್ದೀನಿ. ಐ ಆಮ್ ಲೈಕ್ ಅಷ್ಟೊಂದು ಮಿಸ್ಸಿಂಗ್ ಟೈಪ್ ಆ ಥರ ಸ್ವಲ್ಪ ಕಡಿಮೆ ನಾನು ಆ್ಯಕ್ಚುಲಿ ಯಾರಿಗಾದ್ರೂ. ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ಅವ್ನು ಹೋಗಿ ಒಂದು ಡೇಗೇ ಟೆರ್ರಿಬಲಿ ಫೀಲ್ ಆಗೋಕ್ಕೆ ಶುರು ಆಯಿತು ನನಗೆ ಮನೆಯಲ್ಲಿ. ಒಂಥರ ಈವನ್ ಡೋರ್ ಬಂದು ಹಿಂಗೆ ಓಪನ್ ಮಾಡಿದ್ರೂ ಐ ವಾಸ್ ಮಿಸ್ಸಿಂಗ್ ಹಿಮ್. ಅಂದರೆ ಆಫೀಸಿಂದ ಬಂದ ಮೇಲೆ ಆಫೀಸಲ್ಲಿ ಏನೇನು ನಡೀತು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೆ, ಅವ್ರ ಹತ್ರ ಹೇಳ್ತಾ ಇದ್ದೆ. ಸೊ ಇವಾಗ ಅವನಿಲ್ಲ, ಸುಮ್ಮನೆ ಹಾಗೆ ಡೋರ್ ಹಿಂಗೆ ಓಪನ್ ಮಾಡ್ಕೊಂಡು ಹಾಗೆ ಒಳಗೆ ಬರ್ತಾಯಿದ್ದೆ. ಸೊ ಇಟ್ಸ್ ಲೈಕ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಾಸ್ ಮಿಸ್ಸಿಂಗ್ ಹಿಮ್. ಅಂದರೆ ಎಲ್ಲ ಕಡೆ ಹೋಗೋದಕ್ಕೂ ಇಬ್ಬರ ಜೊತೆಗೆ ಹೋಗ್ತಿದ್ವಿ. ಈವನ್ ತರಕಾರಿ ತೊಗೊಂಬರೋದಕ್ಕೆ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದಕ್ಕೂ ನಾವು ಒಬ್ಬಳೇ ಹೋಗಿದ್ದೇ ಇಲ್ಲ. ಹಾಗೆ ಅವನು ಒಬ್ಬನೇ ಹೋಗಿದ್ದೇ ಇಲ್ಲ. ಎಲ್ಲ ಕಡೆ ಇಬ್ಬರು ಹುಚ್ಚುಚ್ಚಿರೋ ಥರ ತಿರುಗ್ತಾಯಿದ್ವಿ. ಸೊ ಸಡನ್ನಾಗಿ ಇಲ್ಲ ಅಂತ ಅಂದಾಗ ಇನ್ನೂ ಒಂಥರ ಎಂಟಿನೆಸ್ ಫೀಲ್ ಆಗೋದು ಅದು ಆ್ಯಕ್ಚುಲಿ ಎಲ್ಲ ಜನ ನನ್ನೇ ನೋಡ್ತಾ ಇದ್ದಾರೆ, ಇವಳು ಯಾರು ಗುರು ಹಿಂಗೆ ಮಾತಾಡ್ತಾಳೆ, ಇವಳು ಯಾವ ಹುಚ್ಚಿ ಅನ್ಕೊಂತವ್ರೆ. ಆದರೆ ಏನು ಮಾಡೋಣ, ನನ್ನ ಕಷ್ಟ ನನಗೆ ಗೊತ್ತು, ನಿದ್ದೆ ಬಡಕಿ. ಸೊ ಹಾಗೆ ತುಂಬ ಮಿಸ್ಸಿಂಗ್ ಫೀಲ್ ಆಗೋದು. ಅವ್ನು ನನ್ನನ್ನು ಮಿಸ್ ಮಾಡ್ಕೊತಾನಂತ ನಂಗೆ 200% ಗೊತ್ತಿತ್ತು. ಬಟ್ ನಾನು ಇಷ್ಟೊಂದು ಮಿಸ್ ಮಾಡ್ಕೊತೀನಿ ಅಂದರೆ ಐ ಆಮ್ ಕ್ವೈಟ್ ಸ್ಟ್ರಾಂಗ್ ಅನ್ನೋ ಥರ ಅಂದ್ಕೊಂಡಿದ್ದೆ. ಬಟ್ ನೋ, ಐ ವಾಸಂಟ್. ಅವನ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀನಿ ಅಂತ ನನಗೆ ಅವನಿಲ್ದಾಗಲೇ ನನಗೆ ಗೊತ್ತಾಗಿದೆ ಆ್ಯಕ್ಚುಲಿ. ಸೊ ಇಟ್ ವಾಸ್ ಟಫ್ 3 months. ಸೊ ಫೈನಲಿ ಒಂದು ಫುಲ್ ಸ್ಟಾಪ್ ಇಡ್ತಾಯಿದ್ದೀವಿ. ಅದಕ್ಕೆ ಅವನ ಹತ್ರ ಹೋಗ್ತಾ ಇದ್ದೀನಿ. ಖುಷಿ ಆಗ್ತದೆ. ಲೆಟ್ಸ್ ಸಿ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಏನು ಅಂತ. ನಾ ಇವನ್ ಟಿಕೆಟು ನೆಕ್ಸ್ಟ್ ಮಂತಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಷ್ಟು ಬೇಗ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಸಂಹೌ ಬೇಗನೆ ಸಿಕ್ಬಿಡ್ತದು. ಸೊ ಹಂಗಾಗಿ ಲಾಸ್ಟ್ ಮಿನಿಟ್ ಕೆಲಸಗಳು ಭಾಳ ಆಗೋಗಿತ್ತು ನನಗೆ. ನಾನು ಯಾರನ್ನೂ ಸರಿಯಾಗಿ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ದೇ ವರ್ ನ್ಯೂ ದಟ್ ನಾನು ಇವತ್ತಿನ ದಿನ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿರೋದೇ 2. ಇವಾಗ ಕಲಿತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸೆಕ್ಯೂರಿಟಿ ಚೆಕ್-ಇನ್ನು, ಇಮಿಗ್ರೇಷನ್ನು ಇದೆಲ್ಲ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪಾಪ ನನ್ನ ಗಂಡ ಹೋದ ಸಲ ಬಂದಾಗ ನೋಡು, ಇದು ಸೆಕ್ಯೂರಿಟಿ ಚೆಕ್-ಇನ್, ಹೀಗೆ ಪ್ರತಿಯೊಂದು ಹಿಂಗೆ ಹೊರಗಿಟ್ಟು ಇಟ್ಟು ಎಲ್ಲ ಟ್ರೇಯಲ್ಲಿ ಇಡಬೇಕು. ಇದು ಇಮಿಗ್ರೇಷನ್, ಇದು ಹಿಂಗೆ ಕೇಳ್ತಾರೆ ಹಂಗೆ ಕೇಳ್ತಾರೆ ಅಂತ ಒಂದು 2 ಸಲ ಅದು ಹೋಗಿದ್ವಲ್ಲ. ಅವಾಗ ಪಾಪ ಚಿಕ್ಕ ಮಕ್ಕಳಿಗೆ ಹಿಂಗೆ ಸ್ಲೇಟಲ್ಲಿ ಹಿಂಗೆ ತೋರಿಸ್ತಾರಲ್ಲ, ಹಂಗೆ ತಲೆಗೆ ಪಾಪ ತುಂಬಿದ್ದ. ಆ್ಯಂಡ್ ಇಲ್ಲಿಗೆ ಬರುವಾಗಲೂ ಅಷ್ಟೇ, ಈಗ ಮುಂಬೈಗೆ ಇಳಿದ್ಮೇಲೆ ಸ್ಟ್ರೈಟ್ ಹೋಗು, ಆಮೇಲೆ ಅಲ್ಲೊಂದು ರೈಟ್ ಇದೆ, ಎಲ್ಲರೂ ಲೆಫ್ಟ್ ಹೋಗ್ತಿರ್ತಾರೆ ಡೊಮೆಸ್ಟಿಕ್ ಅವರು. ನೀನು ಇಂಟರ್ನ್ಯಾಷನಲ್ಗೆ ಹೋಗಿ ರೈಟ್ ಹೋಗಬೇಕು, ಆಮೇಲೆ ಅಲ್ಲಿ ಮೇಲೆ ಹೋಗೋ ಒಂದು ಲಿಫ್ಟ್ ಇದೆ, ಅದನ್ನು ತೊಗೋಬೇಕು. ಈ ಲೆವೆಲಿಗೆ ಆ್ಯಕ್ಚುಲಿ ನಂಗೆ ಫೀಡ್ ಮಾಡಿದ್ದ ಪಾಪ. ಅವನಿಗೆ ಫುಲ್ ಹೆದರಿ, ಅಂದರೆ ಟೆನ್ಷನ್ ಆಗಿದೆ. ಅಂದರೆ ನಾನು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ, ಅದು ಸೋಲೋ ಇಷ್ಟು ದೂರ. ಆ್ಯಂಡ್ ಅದು 50 kg ಬ್ಯಾಗ್ಗಳೆಲ್ಲ ಹಿಡ್ಕೊಂಡು ಟ್ರಾಲಿ ಹೆಂಗೆ ಬರ್ತೀನಿ ನಾನು ಅಂತ ಅವನು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾನೆ ಆ್ಯಕ್ಚುಲಿ. ಹಾಗಾಗಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದ. ಬಟ್ ಐ ಕ್ಯಾನ್ ಹ್ಯಾಂಡಲ್ ಇಟ್. ಅಷ್ಟೊಂದು ಕಷ್ಟನೂ ಏನಿಲ್ಲ. ಇಟ್ಸ್ ಸೇಮ್ ಸೆಕ್ಯೂರಿಟಿ, ಇಮಿಗ್ರೇಷನ್ನು ಅದು ಇದು ಎಲ್ಲ. ಸೊ ಇದು ಸೇಮ್ ಇದೆ. ಅಲ್ಲಿಂದ ಓನ್ಲಿ ಇಂಟರ್ನ್ಯಾಷನಲಿಗೆ ಇಮಿಗ್ರೇಷನ್ ಇರುತ್ತೆ, ಡೊಮೆಸ್ಟಿಕ್ಕಿಗೆ ಏನು ಇರಲ್ಲ. ಸೊ ಅದನ್ನೆಲ್ಲ ಮಾಡಿಕೊಂಡು ಆರಾಮಾಗಿ ಕೂತಿದ್ದೀನಿ ಇವಾಗ. ಅವನದ್ರಲ್ಲಿ ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಟರ್ಕಿಶ್ ಏರ್ಲೈನ್ಸ್ ಇತ್ತು ಅವನಿಗೆ. ಸೊ ಈವನ್ ಚಿಕ್ಕ ಒಂದು ಹ್ಯಾಂಡ್ ಬ್ಯಾಗು, ಇಷ್ಟು ಒಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡ್ಬಂದಿರ್ತಾರಲ್ಲ ಈವನ್ ಗರ್ಲ್ಸ್ಗಳು, ಅಥವಾ ಸೈಡ್ ಬ್ಯಾಗಿಂಗ್ ಹಾಕೊಂಡಿದ್ದಾರೆ, ಅದನ್ನೂ ವೇ ಮಾಡಿದಾರಂತೆ. ಫೈನಲಿ ನಮ್ಮ 2nd ಲೆವೆಲ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಕ್ಚುಲಿ ದಿಸ್ ಈಸ್ ಇಸ್ತಾಂಬುಲ್ ಏರ್ಪೋರ್ಟ್. ಇಲ್ಲೆಲ್ಲ ತುಂಬ ಚೆನ್ನಾಗಿರೋ ಬ್ರ್ಯಾಂಡ್ಸ್ಗಳಿದೆ, ಗೂಚಿ, ಡಿಯೋರ್ ಎಲ್ಲ ಒಂದಿನ ತೊಗೊಳಂಗಾಗಲಿ. ಓಕೆ, ಸೊ ಈಗ 2nd ಲೆವೆಲ್ ಕಂಪ್ಲೀಟ್ ಮಾಡಿದ್ದೀವಿ. ಇಸ್ತಾಂಬುಲ್ ರೀಚ್ ಆಗಿದ್ದೀನಿ. ಬಟ್ ನನ್ನ ಕನೆಕ್ಟಿಂಗ್ ಫ್ಲೈಟ್ಗೆ ಇನ್ನೂ ಟೈಮ್ ಇದೆ. ಆದರೆ ಇಲ್ಲೊಂದು ಇಶ್ಯೂ ಏನಾಗಿದೆ ಅಂದರೆ, ಇವೊಂದು ನಾನು
ಇಂಟರ್ನ್ಯಾಷನಲ್ ಇದು ರೀಚಾರ್ಜ್ ಮಾಡಿದ್ದೀನಿ ಏರ್ಟೆಲ್ಲು, ಬಟ್ ಯಾಕೋ ವರ್ಕ್ ಆಗ್ತಿಲ್ಲ. ಆ್ಯಂಡ್ ಇಲ್ಲಿ ವೈಫೈದು ಪಾಸ್ಪೋರ್ಟ್ ಫ್ರೀ 1 hour ವೈಫೈ ಕೊಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಇಂಡಿಯನ್ ಪಾಸ್ಪೋರ್ಟಿಗೆ ಏನೋ ಇಶ್ಯೂ ಆಗಿದೆ ಅನಿಸುತ್ತೆ. ಸೊ ಅದು ವರ್ಕೇ ಆಗ್ತಾ ಇಲ್ಲ. ಇವನ್ ಹಿಂಗೆ ಮಾಡ್ತಾ ಇದ್ರು ಸ್ಕ್ಯಾನಿಂಗ್ ಎರರ್ ಅಂತ ಬರ್ತಾ ಇದೆ. ಸೊ ನನ್ನ ಹಸ್ಬೆಂಡಿಗೆ ಕನೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಐ ಡೋಂಟ್ ನೋ ನಾನು ಇವಾಗ ಗೋತನ್ಬರ್ಗಿಗೆ ರೀಚ್ ಆದಮೇಲೆ ಹೆಂಗೆ ಮಾಡೋದು ಅಂತ. ಬಟ್ ಲೆಟ್ಸ್ ಸಿ. ಬಟ್ ಏರ್ಟೆಲ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೊಂದು ನನಗೆ ತುಂಬ ಟೆನ್ಷನ್ ಆಗ್ತಿದೆ ಇವಾಗ. ನಾನು ಅಂದ್ಕೊಂಡೆ ನನ್ನ ಫ್ಲೈಟ್ ತೊಗೊತೀನಿ, ಬಟ್ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅಲ್ಲೊಂದು ಫ್ರೀ ವೈಫೈ ಇದ್ದರೆ ಫೈನ್, ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ನೋಡೋಣ, ಲೆಟ್ಸ್ ಸಿ. ನಾನು ಗೋತನ್ಬರ್ಗಿಗೆ ರೀಚ್ ಆಗಿ ಅಪ್ಡೇಟ್ ಮಾಡ್ತೀನಿ. ನನಗೂ ಟೆನ್ಷನ್ ಆಗ್ತಿದೆ. ಇಲ್ಲಿವರೆಗೂ ಸರಿಯಾಗಿ ಬಂದೆ, ಯಾಕೆ ಸ್ಕ್ಯಾನೂ ಆಗ್ತಿಲ್ಲ. ಅದು ಒಂದು ವೈಫೈದು ಎಷ್ಟು ಸಲ ಟ್ರೈ ಮಾಡಿದೆ. ನಾನು ಮಾಡಿದೆ ಹಾಗೆ, ಬೇರೆ ಕಂಟ್ರಿದು ಮಾಡಿದ್ರು ಆ್ಯಕ್ಚುಲಿ ಒಬ್ಬರು, ಅವ್ರಿಗೆ ವರ್ಕ್ ಆಯಿತು. ಬಟ್ ನನಗೆ ಯಾಕೋ ವರ್ಕ್ ಆಗಲೇ ಇಲ್ಲ. ಆಮೇಲೆ ಇನ್ನೊಬ್ಬರು ಈವನ್ ಇಂಡಿಯನ್ ಪಾಸ್ಪೋರ್ಟಲ್ಲಿ ಟ್ರೈ ಮಾಡಿದ್ರು, ಅವ್ರಿಗೂ ಸೇಮ್ ಇಶ್ಯೂ ಆಯಿತು. ಸೊ ಡೋಂಟ್ ನೋ ಯಾಕೆ ಅಂತ. ಸೊ ನನಗೆ 1:30ಗೆ ಗೇಟ್ ಡಿಸ್ಪ್ಲೇ ಆಗುತ್ತೆ. ನಂದು ಸೆಕ್ಯೂರಿಟಿ ಚೆಕ್-ಇನ್ ಆಗಿದೆ, ಈಗಿನ್ನ 1 ಗಂಟೆ. ಸೊ ಇನ್ನೂ ಒಂದು ಅರ್ಧ ಗಂಟೆ ನಂಗೆ ಟೈಮ್ ಇದೆ. ಸುಮ್ಮನೆ ಇಲ್ಲೆಲ್ಲ ಚೆನ್ನಾಗಿರೋ ಹೆಂಗಿದ್ರು ಬ್ರ್ಯಾಂಡ್ ಇದ್ದಾವೆ, ಒಂದು ರೌಂಡ್ ಎಲ್ಲ ನೀಟಾಗಿ ಅಟ್ಲೀಸ್ಟ್ ಕಣ್ ತುಂಬಿಸ್ಕೊಂಬರೋಣ. 1 ಡೇ ಅದನ್ನು ಎಲ್ಲ ತಗೊಳಂಗಾಗಲಿ. ಬಟ್ ಪರವಾಗಿಲ್ಲ. ಐ ರಿಯಲಿ ಲೈಕ್ ದಿಸ್ ಇಸ್ತಾಂಬುಲ್ ಏರ್ಪೋರ್ಟ್. ತುಂಬ ಚೆನ್ನಾಗಿದೆ, ಸಖತ್ತು ಒಂಥರ ಲಕ್ಸುರಿ ಫೀಲ್ ಆಗ್ತದೆ ನನಗೆ. ಇವನ್ ಸಿಂಗಾಪುರಲ್ಲೂ ಸಿಮಿಲರ್ ವೇ ಎಲ್ಲ ಬ್ರ್ಯಾಂಡು ಇತ್ತು. ಸಿಮಿಲರ್ ವೇ ಇಲ್ಲೂ ತುಂಬ ಬ್ರ್ಯಾಂಡ್ ಇದ್ದಾವೆ. ಆ್ಯಕ್ಚುಲಿ ಸಿಂಗಾಪುರ್ಗಿಂತ ಜಾಸ್ತಿ ಬ್ರ್ಯಾಂಡ್ ಇದೆ ಇಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ತುಂಬ ಚೆನ್ನಾಗಿದೆ, ಐ ಲೈಕ್ ಇಟ್. ಬಟ್ ಎಷ್ಟು ಜನ ಇದ್ದಾರೆ ಅಪ್ಪ ಇಲ್ಲಿ ಟರ್ಕಿಶ್ ಇಂಟರ್ನ್ಯಾಷನಲಲ್ಲಿ, ಸಖತ್ತು ಜನ ಇದ್ದಾರೆ. ಆ ಸೆಕ್ಯೂರಿಟಿ ಚೆಕ್-ಇನ್ ಕ್ಯೂ ನೋಡ್ಬಿಟ್ಟು ನಾನು ದಂಗಾಗೋದೆ. ತುಂಬ ಹೊತ್ತಾಗತ್ತೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಸಿಕ್ಕಾಬಟ್ಟೆ ಕೌಂಟರ್ಗಳಿದ್ವು. ಹೆಂಗೋ ಬಂದೆ, 1-1/4 ಗಂಟೆಲೆಲ್ಲ ಮುಗೀತು. ಬನ್ನಿ ಅಲ್ಲಿ ಟಿ ವಿ ಹತ್ರ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡೋಣ, ನನ್ನ ಗೇಟ್ ಡಿಸ್ಪ್ಲೇ ಆಗಲಿ. ಆ್ಯಕ್ಚುಲಿ ನಿಮಗೆ ಬ್ರ್ಯಾಂಡ್ಗಳು ತೋರಿಸ್ಬಿಡ್ಲಾ? ಅಲ್ಲಿ ಫೆಂಡಿ, ಪ್ರಾದಾ, ಆಮೇಲೆ ಡಿಯೋರು, ಇದು ಲೂಯಿಸ್ ವಿಟಾನು. ಸೊ ಸಿಕ್ಕಾಬಟ್ಟೆ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವನ್ ಇದು ಈ ಡಿಸೈನ್ ಎಷ್ಟು ಚಳಿ ಆಗ್ತಿದೆ ಅಂದರೆ ಸಖತ್ ಚಳಿ ಇದೆ. ಲಿಟ್ರಲಿ ಎಲ್ಲೋ ಇದರಲ್ಲಿ ಫೀಲ್ ಆಗ್ತಾರೆ, ಸಖತ್ ಚಳಿ ಇದೆ. ಹೇ, ನಮ್ಮ ಫೈನಲ್ ಡೆಸ್ಟಿನೇಷನ್ ಕಂಟ್ರಿಗೆ ರೀಚ್ ಆಗಿದ್ದೀನಿ. ಓ ಮೈ ಗಾಡ್, ನನಗೆ ನಂಬಕ್ಕಾಗ್ತಿಲ್ಲ. ನನ್ನ ಗಂಡನಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ, ಇನ್ಮೇಲೆ ಸೋಲೋ ಟ್ರಾವೆಲ್ ಆರಾಮ್ಸೆ ಮಾಡ್ಬೋದು ಅಂತ. ನೋಡಿ, ಅವನ ನಂಬಿಕೆಯನ್ನು ಹುಸಿಗೊಳಿಸಿದ್ದೇನೆ. ಆರಾಮ್ಸೆ ನಾನು ರೀಚ್ ಆಗಿದ್ದೀನಿ. 3 ಫ್ಲೈಟ್ ಚೇಂಜ್ ಮಾಡಿಕೊಂಡು ಫೈನಲಿ ನನ್ನ ಡೆಸ್ಟಿನೇಷನ್ ಪ್ಲೇಸ್ ಗೋತೆನ್ಬರ್ಗ್, ಸ್ವೀಡನ್ಗೆ ನಾನು ರೀಚ್ ಆಗಿದ್ದೀನಿ. ಸೊ ಇವಾಗ ಬ್ಯಾಗೆಲ್ಲ ಕಲೆಕ್ಟ್ ಮಾಡಿ ಆಯಿತು. ನೋಡಿ, 50 kg ಬ್ಯಾಗ್ ಇತ್ತು. ಇಷ್ಟು ಬ್ಯಾಗ್ನ 2 ಸಲ ಚೆಕ್-ಇನ್ ಮಾಡಿ ಚೆಕ್ಔಟ್ ಮಾಡಿ ಇಷ್ಟೆಲ್ಲ ಸರ್ಕಸ್ ಮಾಡಿ ನಾವು ಆ್ಯಕ್ಚುಲ್ ಪ್ಲೇಸಿಗೆ ಹೋಗಿಲ್ಲ. ಅಲ್ಲಿಗೆ ಹೋಗೋಕ್ಕಿನ್ನ ಒಂದು ಟ್ಯಾಕ್ಸಿಲಿ ಹೋಗಬೇಕು. ಬಟ್ ಡೆಸ್ಟಿನೇಷನ್ ಪ್ಲೇಸ್ ಅಂತೂ ರೀಚ್ ಆಗಿದ್ದೀವಿ, ಗೋತೆನ್ಬರ್ಗಿಗೆ. ಇಟ್ಸ್ ಎ ಹೋಮ್ ಆಫ್ ಓಲ್ವೋ ಆ್ಯಕ್ಚುಲಿ. ಸೊ ಲೆಟ್ಸ್ ಸಿ, ನೋಡೋಣ ಮುಂದೆ ಏನೇನಾಗುತ್ತೆ. ನನ್ನ ಪತಿದೇವರ ರಿಯಾಕ್ಷನ್ ನೋಡೋಣ, ಬನ್ನಿ.
ಸೊ ಹೊರಗೆ ಬಂದಮೇಲೆ ನಾವು ಟ್ಯಾಕ್ಸಿ ತೊಗೊಂಡು ನಮ್ಮ ಪ್ಲೇಸ್ಗೆ ನಾವು ಟ್ರಾವೆಲ್ ಮಾಡ್ತಿದ್ವಿ. ಸೊ ಇಟ್ಸ್ ಆಲ್ಮೋಸ್ಟ್ 1.5 hours ಆಫ್ ಟ್ರಾವೆಲ್. ಸಖತ್ತು ನಿದ್ದೆ ಬರ್ತಾಯಿತ್ತು, ಯಾಕಂದರೆ ನಿದ್ದೆನೇ ಮಾಡಿಲ್ಲ, ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿದ್ದೆ. ಹಾಗೆ ಸುತ್ತಮುತ್ತ ವ್ಯೂನ ಎಂಜಾಯ್ ಮಾಡಿಕೊಂಡು ನಮ್ಮ ಪ್ಲೇಸಿಗೆ ನಾವು ರೀಚ್ ಆದ್ವಿ. ಹಾಯ್, ಫೈನಲಿ ನನ್ನ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀನಿ. ಸೊ ಈಗ ಟೈಮು ರಾತ್ರಿ 8:15 ಆದರೂ ಎಷ್ಟು ಬೆಳಕಿದೆ ಅಂದರೆ ಪೂರಾ ಒಳ್ಳೆ ಬೆಳಗಿನ ಜಾವ 6 ಗಂಟೆ ಇದೆಯಲ್ಲ ಆ ಥರ ಬೆಳಕು ಅನ್ನಿಸ್ತಿದೆ ನನಗೆ. ಬಟ್ ಸಖತ್ತು ಒಂಥರ ಚಿಲ್ಡಾಗಿದೆ. ಬೆಂಗಳೂರಲ್ಲಿ ಈ ಸಮ್ಮರಲ್ಲಿ ಫುಲ್ಲು ಸೆಕೆಯಲ್ಲಿದ್ದು ಇಲ್ಲೆಲ್ಲ ಒಂಥರ ಶಿಮ್ಲಾ ಮನಾಲಿಗೆ ಬಂದಿರೋ ಫೀಲ್ ಅನ್ನಿಸ್ತಾ ಇದೆ ನನಗೆ. ಚೆನ್ನಾಗಿದೆ. ಸೊ ನೋಡಿ ಹಿಂಗೆ ಕಾಣಿಸ್ತಾ ಇದೆ, ಎಷ್ಟು ಬೆಳಕಿದೆ ಅಲ್ಲ. ನೈಸ್. ನಾನು ಮೋರ್ ದ್ಯಾನ್ 24 hours ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫುಲ್ ಒಬ್ಬಳೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ಕೊಂಬಂದಿದ್ದು. ಆ್ಯಂಡ್ 24 hours ಹಲ್ಲೇ ಉಜ್ಜಿಲ್ಲ, ಹಾಗೆ ಓಡಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಹೋಗಿ ಹಲ್ಲುಜ್ಜಿ ಸ್ನಾನ ಮಾಡಿ ಫ್ರೆಶ್ ಆಗಿ ನನ್ನ ಗಂಡ ಪಲಾವ್ ಮಾಡಿದ್ದಾನಂತೆ, ಅದನ್ನು ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಮತ್ತೆ ಸಿಗೋಣ. ಬಾಯ್ ಬಾಯ್.